ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರ್ತಕ್ಕಂತಹ 3ನೇ ಅಧ್ಯಾಯ ಸಂಖ್ಯೆಗಳ ಕಥೆ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 80ರವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 84ರಲ್ಲಿ ಇರ್ತಕ್ಕಂತಹ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮಗಿರ್ತಕ್ಕಂತಹ ಇನ್ನೂ 2 ಸಂಖ್ಯಾ ಪದ್ಧತಿಗಳು, ಚೈನೀಸ್ ಸಂಖ್ಯಾ ಪದ್ಧತಿ ಮತ್ತು ಈ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಬ್ರೀಫಾಗಿ ನೋಡಿಕೊಂಡು ನಾವು ಈ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡೋಣ. ನೋಡ್ರಿ, 3ನೇದು ಚೈನೀಸ್ ಸಂಖ್ಯಾ ಪದ್ಧತಿ. ಸೊ ಈ ಒಂದು ಚೈನೀಸ್ ಸಂಖ್ಯಾ ಪದ್ಧತಿ ಯಾವ ರೀತಿ ಐತಿ ಅನ್ನೋದನ್ನು ಇಲ್ಲಿ ನೋಡ್ರಿ. ಈ ಒಂದು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಒಂದು ರಾಡ್ ಸಂಖ್ಯೆಗಳಾಗಿ ಈ ರೀತಿ ರಾಡ್ ಥರ ಏನು ಮಾಡ್ತಾಯಿದ್ರು ಅಂತಂತಂದ್ರೆ ರಾಡ್ ಸಂಖ್ಯೆಗಳು ಅಂತ ಕರಿತಿದ್ರು. ಇವೆಲ್ಲ ಸಂಖ್ಯೆಗಳನ್ನು ಏನಂತ ಕರಿತಿದ್ರಪ್ಪ ಅಂತಂದರೆ ರಾಡ್ ಸಂಖ್ಯೆಗಳು ಅಂತ ಇಲ್ಲಿ ಕರಿತಾಯಿದ್ರು. ಸೊ ಇಲ್ಲಿ ನೋಡ್ರಿ, ಆಧಾರ 10 ಅಂದರೆ ಈ ಚೈನೀಸ್ ಸಂಖ್ಯಾ ಪದ್ಧತಿ ಇಲ್ಲಿ ನೋಡ್ಬೋದು. ಚೈನೀಸ್ ಸಂಖ್ಯಾ ಪದ್ಧತಿ ಆಧಾರ 10ರ ವ್ಯವಸ್ಥೆಯಾಗಿತ್ತು, ಅಂದರೆ ದಶಮಾನ ವ್ಯವಸ್ಥೆಯಾಗಿತ್ತು ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, 1ಅನ್ನು ಜೋಂಗ್ ಈ ರೀತಿ ಸೂಚಿಸ್ತಾ ಇದ್ರು. ಇದು ಜೋಂಗ್ ಸಂಖ್ಯೆಗಳು, ಇವು ಹ್ಯಾಂಗ್ಸ್ ಸಂಖ್ಯೆಗಳು. ಇಲ್ಲಿ ನೋಡ್ಬೋದು, ಇದು ವರ್ಟಿಕಲಿ ಇತ್ತಂತಂದರೆ ಇವು ಲೈನ್ಸ, ಇದು ಜೋಂಗ್. ಸೊ ಇದು 1, ಅದನ್ನು 2 ಸಲ ಬರೆದರೆ 2, ಅದನ್ನು 3 ಸಲ ರಿಪ್ರೆಸೆಂಟ್ ಮಾಡಿದರೆ 3, 4, 5, 6 ಸಂಖ್ಯೆಗೆ ಈ ರೀತಿ ಟಿ ಲೆಟ್ರಿಂದ ಅವರು ಏನು ಮಾಡ್ತಾಯಿದ್ರು, ಸೂಚಿಸ್ತಾಯಿದ್ರು ಜೋಂಗ್. ಆಮೇಲೆ 7ಕ್ಕೆ ಹಿಂಗೆ ಡಬಲ್ ಲೈನ್, 8ಕ್ಕೆ 3 ಲೈನ್, 9ಕ್ಕೆ ಮ್ಯಾಲೊಂದು ಕೆಳಗೆ 4, ಸೊ 9. ಇವು ಜೋಂಗ್ ಸಂಖ್ಯೆಗಳಂತ ಕರಿತಾಯಿದ್ರು. ಇನ್ನು ಹ್ಯಾಂಗ್ಸ್ ಸಂಖ್ಯೆಗಳು, ಇವು ಹಾರಿಜಾಂಟಲಿ ಈ ರೀತಿ ರಿಪ್ರೆಸೆಂಟ್ ಮಾಡ್ತಾಯಿದ್ರು. 1, 2, 3 ಇದು ವರ್ಟಿಕಲ್ ತೋರಿಸ್ತಾಯಿದ್ರು, ಇದನ್ನು ಹಾರಿಜಾಂಟಲಿ ಈ ರೀತಿ 1, 2, 3, 4, 5, 6ಅನ್ನು ಈ ರೀತಿ ಉಲ್ಟಾ ಟಿ, 7 ಇದ್ರದ್ದು ಉಲ್ಟಾ, 8 ಅಂದರೆ ಈ ರೀತಿ ತೋರಿಸ್ತಾಯಿದ್ರು. ಜೋಂಗ್ಸ್ ಸಂಖ್ಯೆಗಳ ಇವು ಹ್ಯಾಂಗ್ಸ್. ಇನ್ನು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಯನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ, ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 2, ಇದು ಟಿ ಅಂತಂದರೆ 6, ಇದು ಏನಿದೆ ಇದು 3, 1, 2, 3 ಹ್ಯಾಂಗ್ಸ, ಇದು 1, 2, 3, 4 ಜೋಂಗ್. ಅಂದ್ರೆ ಇದು ಏನು ಮಾಡ್ತಾಯಿತ್ತು ಅಂದರೆ ಇದು ಬಿಡಿ ಸ್ಥಾನವನ್ನು ಏನು ಮಾಡ್ತಾಯಿದ್ದು, ಜೋಂಗ್ಗಳು ಬಿಡಿ ಸ್ಥಾನ ಅಂದ್ರೆ ವರ್ಟಿಕಲ್ಲಾಗಿ ಏನು ರಿಪ್ರೆಸೆಂಟ್ ಮಾಡಿದೆ ಇದು ಇವೇನಂತಂದ್ರೆ ಜೋಂಗ್ ಸಂಖ್ಯೆಗಳು. ಅಲ್ಟರ್ನೇಟ್ ನಂಬರ್ಸ್, ಒಂದು ಜೋಂಗ್ಸ, ಒಂದು ಹೆಂಗ್ಸ್, ಒಂದು ಜೋಂಗ, ಒಂದು ಹೆಂಗ್, ಈ ರೀತಿ ನಾವು ಸಂಖ್ಯೆಗಳನ್ನು ರಿಪ್ರೆಸೆಂಟ್ ಮಾಡ್ತಾಯಿದ್ವಿ ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ. ಸೊ ಇದು ಬಿಡಿ ಸ್ಥಾನ ಅಂದ್ರೆ ಜೋಂಗ ಬಿಡಿ ಸ್ಥಾನ, ಹೆಂಗ್ಸ್ 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000 ಸ್ಥಾನ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಜೋಂಗ್ಗಳು ಬಿಡಿ ಮತ್ತು 100 ಮತ್ತು 10, 1000 ಇತ್ಯಾದಿ ಘಟಕಗಳನ್ನು ಪ್ರತಿನಿಧಿಸುತ್ತವೆ. ಇವು ಜೋಂಗ್ ಸಂಖ್ಯೆಗಳು. ಬಿಡಿ 100, 10, 1000 ಇವು ಇಂಡಿಕೇಟ್ ಮಾಡ್ತಾಯಿದ್ವು ಯಾವು ಜೋಂಗ್ ಸಂಖ್ಯೆಗಳು. ಆಮೇಲೆ ಹೆಂಗ್ಗಳು ಏನು ಮಾಡ್ತಾಯಿತ್ತು ಅಂತಂದ್ರೆ ಇಲ್ಲಿ ನೋಡ್ಬೋದು, ಇದು 10ರ ಸ್ಥಾನ, ಆಮೇಲೆ ಇದು 1000 ಸ್ಥಾನ. ಈ ರೀತಿ ಹೆಂಗ್ಗಳು 10,000 ಮತ್ತು 100,000 ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನಂಬರನ್ನು ಬರೆದಿದ್ದಾರೆ. ಸೊ ಇದನ್ನು ಯಾವ ರೀತಿ ಓದೋದು, ನಾವು ಇದನ್ನು ಓದೋದು ಹೆಂಗೆ, ಇದು ಜೋಂಗ ಹೆಂಗ್, ಅದಕ್ಕೆ 2 ಹೆಂಗ್, ಇದು ಟಿ ಅಂತಂದ್ರೆ 6 ಜೋಂಗ್. 2 ಹೆಂಗ್ ಅಂದರೆ 2 ಕಾಣ್ತಾ ಇದ್ದಾರೆ, ಹಾರಿಜಾಂಟಲ್ ಐತಿ. ಸೊ ಇದೇನಿದೆ ಹೆಂಗ್. ಸೊ 2 ಹೆಂಗ್, ಆಮೇಲೆ 6 ಜೋಂಗ್, 3 ಹೆಂಗ್, 4 ಜೋಂಗ್. ಈ ರೀತಿ ನಾವು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಓದೋ ಪದ್ಧತಿ ಈ ರೀತಿ. ಇನ್ನು ಇದು ಆಧಾರ 10 ವ್ಯವಸ್ಥೆಯ ಮೇಲೇ ಡಿಪೆಂಡ್ ಆಗಿದೆ. ಚೈನೀಸ್ ಸಂಖ್ಯಾ ಪದ್ಧತಿ ಆಧಾರ 10 ವ್ಯವಸ್ಥೆಯ ಮೇಲೇ ಡಿಪೆಂಡ್ ಆಗೈತಿ. ಸೊ ಬಿಡಿ ಸ್ಥಾನವನ್ನು 1ರಿಂದ ಗುಣಿಸ್ತೀವಿ. ಸೊ 1, 2, 3, 4 ಅಂದರೆ 1, ಇದು 10ರ ಸ್ಥಾನ, ಇದು 100ರ ಸ್ಥಾನ, 1000 ಸ್ಥಾನ. ಆಧಾರ 10 ವ್ಯವಸ್ಥೆಯ ಮೇಲೇ ನಾವು ಇವನ್ನ ಆಧಾರ ಅಂದ್ರೆ ಚೈನೀಸ್ ಸಂಖ್ಯಾ ಪದ್ಧತಿಯನ್ನು ಗುರುತಿಸ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ಇದು 1ರ ಸ್ಥಾನ ಅಂದರೆ ಬಿಡಿ ಸ್ಥಾನ ಅಂತ ಕರಿತೀವಿ. 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ. ಸೊ 2 ಹೆಂಗ್ಗಳನ್ನು 2 ಹೆಂಗು ಇಂಟು 10⁻³ ಪ್ಲಸ್ 6 ಜೋಂಗ್ ಇಂಟು 10⁻², 3 ಹೆಂಗ್ ಇಂಟು 10, 4 ಇಂಟು ಬಿಡಿ ಸ್ಥಾನ 1. ಸೊ ಇದನ್ನು ನಾವು
ಈ ರೀತಿ ವಿಸ್ತರಿಸಿ ರೂಪದಾಗ ಬರೆದಾಗ ನಮಗೆ ಸಿಗುವ ಸಂಖ್ಯೆ ಯಾವುದು 2634. ಈ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಇರ್ತಕ್ಕಂಥ 2634 ಈ ರೀತಿ ನಾವು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ 2 ಹೆಂಗ್ 6 ಜೋಂಗ್ 3 ಹೆಂಗ್ 4 ಜೋಂಗ್ ಅಂತ ಈ ರೀತಿ ನಾವು ಓದ್ತಿದ್ವಿ. ಆಮೇಲೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಯಾವುದೇ ಎರಡು ಅನುಕ್ರಮ ಅಂಕಿಗಳ ನಡುವೆ ಖಾಲಿ ಸ್ಪೇಸನ್ನು ಕೊಡ್ತಾ ಇದ್ವಿ. ಯಾಕಂತಂದ್ರೆ ಅದನ್ನು ಓದಲಿಕ್ಕೆ ಕಷ್ಟ ಆಗಬಾರ್ದು ಮತ್ತು ಅವೆಲ್ಲ ಏನಾಗಬಾರ್ದು ಅಂತಂದ್ರೆ ಇದಕ್ಕೊಂದು ಇಲ್ಲಿ ನಿಮ್ಗೆ ರಾಡ್ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಬಿಟ್ಟಿರುವುದನ್ನು ಸೂಚಿಸಲು ಖಾಲಿ ಜಾಗವನ್ನು ಬಳಸುತ್ತಿದ್ದರು ಅಂತ ಹೇಳ್ತಾರೆ. ಆದಾಗ್ಯೂ 1 ರಿಂದ 9ರವರೆಗಿನ ಚಿಹ್ನೆಗಳ ಗಾತ್ರಗಳು ಸ್ವಲ್ಪ ಹೆಚ್ಚು ಏಕರೂಪವಾಗಿರುವುದರಿಂದ ಮೆಸೊಪೊಟೇಮಿಯನ್ ವ್ಯವಸ್ಥೆಗಿಂತ ಖಾಲಿ ಜಾಗಗಳನ್ನು ಪತ್ತೆ ಹಚ್ಚುವುದು ಸುಲಭವಾಗಿತ್ತು ಅಂತ ಇಲ್ಲಿ ನೀವು ನೋಡ್ಬೋದು. ಚೈನೀಸ್ ಸಂಖ್ಯಾ ಪದ್ಧತಿಯನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡೋದು, ಓದೋದು ಯಾವ ರೀತಿ ಅನ್ನೋದು, ಆಮೇಲೆ ಅದು ಯಾವ ಒಂದು ಆಧಾರದ ಮೇಲೆ ಆಧಾರ 10 ವ್ಯವಸ್ಥೆಯ ಮೇಲೇ ಚೈನೀಸ್ ಸಂಖ್ಯಾ ಪದ್ಧತಿಯನ್ನು ಅಂದರೆ ದಶಮಾನ ಪದ್ಧತಿಯಲ್ಲಿನೇ ಚೈನೀಸ್ ಸಂಖ್ಯಾ ಪದ್ಧತಿಯನ್ನು ಗುರುತಿಸೋದು. ಸೊ ಇವುಗಳನ್ನು ರಾಡ್ ಸಂಖ್ಯೆಗಳು ಅಂತ ಸಂಖ್ಯೆಗಳನ್ನು ನಾವು ಕರಿತಾ ಇದ್ವಿ. ರಾಡ್ ಸಂಖ್ಯೆಗಳು ಅಂತ ಇವುಗಳನ್ನು ಕರಿತಾ ಇದ್ವಿ. ಇದೇನಪ್ಪ ಅಂತಂದರೆ ಚೈನೀಸ್ ಸಂಖ್ಯಾ ಪದ್ಧತಿ. ಇನ್ನು ನೆಕ್ಸ್ಟ್ ಹಿಂದೂ ಸಂಖ್ಯಾ ಪದ್ಧತಿ. ನಿಮ್ಗೆ ಗೊತ್ತೈತಿ ಹಿಂದೂ ಸಂಖ್ಯಾ ಪದ್ಧತಿಯೂ ಸಹ ಆಧಾರ 10 ಅಂದರೆ ದಶಮಾನ ಪದ್ಧತಿ ಮೇಲೇ ಇದು ರೂಪಿತವಾಗೈತಿ. ನೀವು ಸಂಖ್ಯೆಗಳನ್ನು ಇಲ್ಲಿ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ 0ದಿಂದ ಚಾಲು ಆಗಿ 9ರವರೆಗೆ ಅಂದರೆ ಒಟ್ಟು 10 ಅಂಕಿಗಳನ್ನು ಬಳಸಿ ನಾವು ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಸಹ ನಾವೇನು ಮಾಡ್ಬೋದು, ಬರಿಬೋದು. ಇಲ್ಲಿ ನೋಡಿರಿ 375 ಅನ್ನೋ ಒಂದು ಸಂಖ್ಯೆ ಐತಿ. ಈ 375 ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, 100ರ ಸ್ಥಾನ. ಬಿಡಿ ಅಂದರೆ 1, 10 ಅಂದರೆ 10ರ ಸ್ಥಾನ, 10⁻2 ಅಂದರೆ 100ರ ಸ್ಥಾನ. ಇದು 3 × 10⁻2, 7 × 10⁻1, 5 × 1. ಸೊ ಇದು 375. ಈ ರೀತಿ ನಾವು ಹಿಂದೂ ಸಂಖ್ಯಾ ಪದ್ಧತಿ ನಮಗೆ ಗೊತ್ತಿರುವಂಥ ಪದ್ಧತಿ. ಸೊ ಇದನ್ನು ನಾವು ಈ ರೀತಿ ಅಕ್ಷರಗಳನ್ನು 375 ಅಂತ ಓದೋದಾಗಿರ್ಬೋದು, ಈ ರೀತಿ ಬರೆಯೋದಾಗಿರ್ಬೋದು. ಸೊ 0ದಿಂದ 9ರವರೆಗೆ ಒಟ್ಟು 10 ಅಂಕಿಗಳನ್ನು ಬಳಸಿ ನಾವು ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಸಹ ಏನು ಮಾಡ್ಬೋದು, ರಚನೆ ಮಾಡ್ಬೋದಾಗಿದೆ. ಸೊ ಇದು ಹಿಂದೂ ಸಂಖ್ಯಾ ಪದ್ಧತಿ. ಸೊ ಚೈನೀಸ್ ಸಂಖ್ಯಾ ಪದ್ಧತಿ, ಹಿಂದೂ ಸಂಖ್ಯಾ ಪದ್ಧತಿ ಅಂದ್ರೆ ಏನಂತ ನೀವು ತಿಳ್ಕೊಂಡಿದ್ದೀರಿ. ಇನ್ನು ನೆಕ್ಸ್ಟ್ ನೋಡಿರಿ, ಪೇಜ್ ನಂಬರ್ 84ರಲ್ಲಿ ಇರ್ತಕ್ಕಂತಹ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. 1ನೇ ಪ್ರಶ್ನೆ, ಚೀನೀಯರು ಜೋಂಗ್ ಮತ್ತು ಹೆಂಗ್ ಚಿಹ್ನೆಗಳ ನಡುವೆ ಪರ್ಯಾಯವಾಗಿ ಏಕೆ ಬಳಸುತ್ತಿದ್ದರು ಎಂದು ನೀವು ಭಾವಿಸುತ್ತೀರಿ? ಜೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಬೇಕಾದರೆ 40 ಹೇಗೆ ಪ್ರತಿನಿಧಿಸಬಹುದು? 2 ಕ್ರಮಾನುಗತ ಸ್ಥಾನಗಳ ನಡುವೆ ಗಮನಾರ್ಹ ಅಂತರವಿಲ್ಲದಿದ್ದರೆ ಈ ಅಂಕಿಯನ್ನು ಬೇರೆ ಯಾವುದೇ ರೀತಿಯಲ್ಲಿ ಅರ್ಥೈಸಬಹುದೇ ಅಂತ ಪ್ರಶ್ನೆ ಕೇಳಿದಾರೆ. ಸೊ ಉತ್ತರವನ್ನು ನೋಡ್ರಿ ಯಾವ ರೀತಿ ಬರೆಯೋದಂತ. ಇಲ್ಲಿ ನೋಡ್ಬೋದು, ಸಂಖ್ಯೆಗಳನ್ನು ಓದಲು ಸುಲಭವಾಗಬೇಕೆಂಬ ಉದ್ದೇಶದಿಂದ ಚೀನೀಯರು ಜೋಂಗ್ ಮತ್ತು ಹೆಂಗ್ ಚಿಹ್ನೆಗಳ ನಡುವೆ ಪರ್ಯಾಯವಾಗಿ ಬಳಸುತ್ತಿದ್ದರು. ನಿಮಗಿದೇ ಹೇಳಿದಿನ ಚೀನೀಯ ಸಂಖ್ಯಾ ಪದ್ಧತಿ, ಚೈನೀಸ್ ಪದ್ಧತಿ ಯಾವ ರೀತಿ ಐತಂತ ನಿಮಗೆ ಇದೇ ತೋರಿಸಿದೆ. ಇಲ್ಲಿ ನೋಡಿ, ಜೋಂಗ್ ಮತ್ತು ಹೆಂಗ್, ಜೋಂಗ್ ಹೆಂಗ್ ಈ ಒಂದು ಅಕ್ಷರಗಳ ನಡುವೆ ಇಲ್ಲಿ ಖಾಲಿ ಪರ್ಯಾಯವಾದಂಥ ಸ್ಥಳಗಳನ್ನು ಬಿಡ್ತಾಯಿದ್ರು. ಯಾಕಂತಂದರೆ ಓದಲು ಮತ್ತು ಅದು ಸುಲಭವಾಗಬೇಕೆಂಬ ಉದ್ದೇಶದಿಂದ ಅದನ್ನು ಖಾಲಿ ಜಾಗವನ್ನು ಬಿಡ್ತಾಯಿದ್ರು. ನೆಕ್ಸ್ಟ್, ಕೇವಲ ಜೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಿದರೆ ಏನಾಗ್ತೆ ಅಂತ ಕ್ವಶನ್ ಕೇಳಿದ್ರು ಅವರ. ಕೇವಲ ಜೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಿದರೆ ಆ ಚಿಹ್ನೆಯನ್ನು 41 ಬಾರಿ ಬರೆಯಬೇಕಾಗಿತ್ತು. ಅಂದ್ರೆ ಅವ್ರು ಕ್ವಶನ್ ಏನು ಕೇಳ್ಯಾರ, ಜೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಿ 41 ಪ್ರತಿನಿಧಿಸಿ, ಸಂಖ್ಯೆ 41 ಪ್ರತಿನಿಧಿಸಿ ಅಂತ ಹೇಳಿದಾರ. ಆ ಜೋಂಗ್ ಚಿಹ್ನೆಯನ್ನೇ ನಾವು 41 ಬಾರಿ ಬರೆಯಬೇಕಾಗುತ್ತದೆ ಅಥವಾ ಒಂದು ನಿರ್ದಿಷ್ಟ ಸ್ಥಾನ ಬೆಲೆಯನ್ನು ನೀಡಬೇಕಾಗುತ್ತದೆ ಹಾಗೂ ಯಾವ ಅಂಕಿಯು ಯಾವ ಸ್ಥಾನಕ್ಕೆ ಸೇರಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸ್ಥಾನಗಳ ನಡುವೆ ಅಂತರವಿಲ್ಲದಿದ್ದರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದಾರೆ. ನೋಡ್ರಿ ಅದರ ಉತ್ತರ, ಸ್ಥಾನಗಳ ನಡುವೆ ಗಮನಾರ್ಹ ಅಂತರವಿಲ್ಲದಿದ್ದರೆ ಸಂಖ್ಯೆಯನ್ನು ಓದುವಾಗ ಗೊಂದಲ ಉಂಟಾಗುತ್ತದೆ. ಉದಾಹರಣೆಗೆ, ಅದು 2 ಪ್ರತ್ಯೇಕ ಸಂಖ್ಯೆಗಳ ಬದಲಿಗೆ ಒಂದೇ ದೊಡ್ಡ ಸಂಖ್ಯೆಯಾಗಿ ಕಾಣಿಸುತ್ತದೆ. ಸೊ ಹೆಂಗ್ ಮತ್ತು ಜೋಂಗ್ ಸಂಖ್ಯೆಗಳ ನಡುವೆ ಅಂತರ ಇಲ್ಲದೆ ಹೋದರೆ ಅಥವಾ ಜೋಂಗ್ ಸಂಖ್ಯೆಗಳನ್ನು ಮಾತ್ರ ಬಳಸಿದರೆ ನಮಗೇನಾಗ್ತಾಯಿತ್ತು ಅಂತಂದರೆ ಅದನ್ನು ಒಂದು ದೊಡ್ಡ ಸಂಖ್ಯೆಯಾಗಿ ಬರೀಬೇಕಾಗ್ತಿತ್ತು ಮತ್ತು ಅದು ಒಂದೇ ಸಂಖ್ಯೆನ ಕಾಣಿಸ್ತಾ ಇತ್ತು. ಅದರ ನಡುವೆ ಅಂತರ ಇಲ್ಲದೆ ಹೋಗಿದರೆ ಒಂದೇ ಸಂಖ್ಯೆಯಾಗಿ ಅದು ನಮಗೆ ಏನಾಗ್ತಿತ್ತು, ಗೋಚರ ಆಗ್ತಾಯಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 2ನೇ ಪ್ರಶ್ನೆ, ಉಕಾಸರ್ ಮತ್ತು ಉರಾಪೋನನ್ನು
ಅಂಕಿಗಳಾಗಿ ಬಳಸಿಕೊಂಡು ಆಧಾರ 2 ಸ್ಥಾನ ಬೆಲೆ ಪದ್ಧತಿಯನ್ನು ರೂಪಿಸಿ ಈ ಪದ್ಧತಿಯನ್ನು ಗುಮುಲ್ಗಲ್ಗಳ ವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡಿ ಅಂತ ಹೇಳಿದ್ದಾರೆ ನೋಡ್ರಿ. ಉಕಾಸರ್ ಮತ್ತು ಉರಾಫೋನನ್ನು 0 ಮತ್ತು 1 ಎಂದು ಪರಿಗಣಿಸಿದರೆ ಆಧಾರ 2 ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಕೇವಲ ಈ 2 ಚಿಹ್ನೆಗಳಿಂದ ಬರೆಯಲಾಗುತ್ತದೆ. ಸೊ ಆಧಾರ 2 ಪದ್ಧತಿಯನ್ನು ಈ 2 ಅಂಕಿಗಳನ್ನು ಮಾತ್ರ ಬಳಸಿ ಬರಿ ಅಂತ ಅವ್ರು ನಮ್ಗೆ ಹೇಳಿದ್ದಾರೆ ನೋಡ್ರಿ. ನೆಕ್ಸ್ಟ್, ಇದು ಗುಮುಲ್ಗಲ್ಗಳ ಪದ್ಧತಿಗಿಂತ ಭಿನ್ನವಾಗಿರುತ್ತದೆ ಏಕೆಂದರೆ ಇಲ್ಲಿ ಆಧಾರವು ಕೇವಲ 2 ಆಗಿದೆ. ಇದು ಆಧುನಿಕ ಕಂಪ್ಯೂಟರ್ ಭಾಷೆಯಂತೆಯೇ ಇದೆ, ಅಂದರೆ ಬೈನರಿ ಸಿಸ್ಟಮ್ ಥರನೇ ಇದು ಕಾಣಿಸ್ತೈತಿ. ಇಲ್ಲಿ ನೋಡ್ಬೋದು ನೀವು, ಮೊದಲ ಸ್ಥಾನ ಅಂದರೆ 2 ಅಂದರೆ 1, ಎರಡನೇ ಸ್ಥಾನದಲ್ಲಿ 2 ಅಂದರೆ 2, ಮೂರನೇ ಸ್ಥಾನ ಬೆಲೆ ಅಂತಂದರೆ 2 ಅಂತಂದರೆ 4. ಇನ್ನು ಗುಮುಲ್ಗಲ್ ಪದ್ಧತಿಯಲ್ಲಿ ಇದನ್ನು ಯಾವ ರೀತಿ ನಾವು ಸೂಚಿಸ್ತೀವಿ? 1 ಉರಾಪಾಣ, 2 ಉರಾಪಾಣ ಉಕಾಸರ, ಆಮೇಲೆ 3 ಅಂತಂದರೆ ಉರಾಪಾಣ. ನೆಕ್ಸ್ಟ್ 4 ಅಂದರೆ ಉರಾಪಾನ್ ಉಕಾಸರ್. 2 ಅಂತಂದ್ರೆ ಉರಾಪಾನ್ ಅಂದರೆ 2, ಉರಾಪಾನ್ ಅಂದ್ರೆ 1. ಸೊ ಉರಾಪಾನ್ 1 ಉಕಾಸರ್ 2. ಸೊ ಈ ರೀತಿ ನಾವು ಇದನ್ನು ಏನು ಮಾಡ್ತೀವಿ ಅಂತಂದರೆ ಸಂಖ್ಯೆಗಳನ್ನು ಪ್ರತಿನಿಧಿಸ್ತೇವೆ. ಇನ್ನು ಆಧಾರ 2 ಸ್ಥಾನ ಬೆಲೆ ಪದ್ಧತಿಯನ್ನು ಗುಮುಲ್ಗಲ್ ಪದ್ಧತಿಯೊಂದಿಗೆ ಹೋಲಿಸಿದಾಗ ಗುಮುಲ್ಗಲ್ ಪದ್ಧತಿಯಲ್ಲಿ ಸ್ಥಾನ ಬೆಲೆಗಳ ಬಳಕೆ ಇಲ್ಲ. ಅದರ ಬದಲಾಗಿ ಅವರು ಸಂಖ್ಯೆಗಳನ್ನು ರಚಿಸಲು ಉಕಾಸರ್ ಮತ್ತು ಉರಾಪಾನ್ಗಳ ಗುಂಪುಗಳನ್ನು ಬಳಸುತ್ತಿದ್ದರು. ಗುಮುಲ್ಗಲ್ ಸಂಖ್ಯಾ ಪದ್ಧತಿಯು ಕೇವಲ ಚಿಕ್ಕ ಸಂಖ್ಯೆಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ ನೋಡ್ರಿ. ನಿಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಯಾವ ವೃತ್ತಿಗಳಲ್ಲಿ ಹಿಂದೂ ಸಂಖ್ಯೆಗಳು ಮತ್ತು 0 ಪ್ರಮುಖ ಪಾತ್ರ ವಹಿಸುತ್ತದೆ? ನಮ್ಮ ಸಂಖ್ಯಾ ಪದ್ಧತಿ ಮತ್ತು 0ಯನ್ನು ಕಂಡು ಹಿಡಿಯದಿದ್ದರೆ ಅಥವಾ ಕಲ್ಪಿಸದಿದ್ದರೆ ನಮ್ಮ ಜೀವನವು ಹೇಗೆ ಭಿನ್ನವಾಗಿರುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ 0 ಅಥವಾ ಹಿಂದೂ ಪದ್ಧತಿಯನ್ನು ಯಾವ ರೀತಿ ಬಳಸ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರವನ್ನು ನೋಡ್ರಿ. ಹಿಂದೂ ಸಂಖ್ಯಾ ಪದ್ಧತಿಯ ಮಹತ್ವ. ನಮ್ಮ ದೈನಂದಿನ ಜೀವನದಲ್ಲಿ ಸಮಯವನ್ನು ನೋಡಲು ಅಂಗಡಿಗಳಲ್ಲಿ, ಹಣಕಾಸು ವ್ಯವಹಾರಗಳಲ್ಲಿ ಹಿಂದೂ ಸಂಖ್ಯಾ ಪದ್ಧತಿ ಅವಶ್ಯಕವಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರ್ಸ್, ಶಿಕ್ಷಕರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹಿಂದೂ ಸಂಖ್ಯಾ ಪದ್ಧತಿಯು ಬಳಕೆಯಲ್ಲಿದೆ. ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ. ಇನ್ನು 0 ಅನ್ವೇಷಣೆ ಇಲ್ಲದಿದ್ದರೆ ಏನಾಗ್ತದೆ ಅಂತಂದರೆ, ಶೂನ್ಯವಿಲ್ಲದಿದ್ದರೆ ದೊಡ್ಡ ಸಂಖ್ಯೆಗಳ ಲೆಕ್ಕಾಚಾರವು ಅತ್ಯಂತ ಕಷ್ಟಕರವಾಗುತ್ತಿತ್ತು. 0 ಅನ್ವೇಷಣೆ ಇಲ್ಲದಿದ್ದರೆ ನಾವು ಪ್ರಾಚೀನ ಪದ್ಧತಿಗಳಾದ ಉದಾಹರಣೆಗೆ ರೋಮನ್ ಸಂಖ್ಯಾ ಪದ್ಧತಿ ಅವಲಂಬಿಸಬೇಕಾಗುತ್ತಿತ್ತು. ಇದರಿಂದ ದೊಡ್ಡ ಸಂಖ್ಯೆಗಳನ್ನು ಬರೆಯಲು ಕಷ್ಟವಾಗುತ್ತಿತ್ತು ಅಂತ ನಾವು ಉತ್ತರವನ್ನು ಬರೀಬಹುದು. ಇನ್ನು 4ನೇ ಪ್ರಶ್ನೆ, ಲಾಸ್ಟ್ ಕ್ವೆಶ್ಚನ್ ನೋಡ್ರಿ. ಪ್ರಾಚೀನ ಭಾರತೀಯರು ಹಿಂದೂ ಸಂಖ್ಯಾ ಪದ್ಧತಿ ಆಧಾರ 10 ಬಳಸುತ್ತಿದ್ದರು ಏಕೆಂದರೆ ಮಾನವರಿಗೆ 10 ಬೆರಳುಗಳಿವೆ ಮತ್ತು ಆದ್ದರಿಂದ ನಾವು ನಮ್ಮ ಬೆರಳುಗಳನ್ನು ಎಣಿಸಲು ಬಳಸಬಹುದು. ಆದರೆ ನಮಗೆ ಕೇವಲ 8 ಬೆರಳುಗಳಿದ್ದರೆ ಏನಾಗುತ್ತಿತ್ತು? ಆಗ ನಾವು ಸಂಖ್ಯೆಗಳನ್ನು ಹೇಗೆ ಬರೆಯುತ್ತಿದ್ದೆವು? ನಾವು ಬದಲಿಗೆ ಆಧಾರ 8 ಬಳಸುತ್ತಿದ್ದರೆ ಹಿಂದೂ ಅಂಕಿಗಳು ಹೇಗಿರುತ್ತವೆ? ಆಧಾರ 5, ಆಧಾರ 10, ಹಿಂದೂ ಅಂಕಿ 25 ಕ್ರಮವಾಗಿ ಆಧಾರ 8 ಮತ್ತು ಆಧಾರ 5 ಹಿಂದೂ ಅಂಕಿಗಳಾಗಿ ಬರೆಯಲು ಪ್ರಯತ್ನಿಸಿ. ನೀವು ಅದನ್ನು ಆಧಾರ 2ರಲ್ಲಿ ಬರೆಯಬಹುದೇ? ನಕ್ಷೆಯು ವಿಭಿನ್ನ ನಾಗರಿಕತೆಯ ಸ್ಥಳಗಳನ್ನು ಸೂಚಿಸುತ್ತದೆ. ಅವು ವಿಭಿನ್ನ ಕಾಲಾವಧಿಯಲ್ಲಿ ಅಸ್ತಿತ್ವದಲ್ಲಿದ್ದವು. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಆನಂತರ ನೋಡೋಣ. ಇದು ಪ್ರಶ್ನೆಗೆ ಉತ್ತರವನ್ನು ನೋಡ್ರಿ. ನಮಗೆ ಕೇವಲ 8 ಬೆರಳುಗಳಿದ್ದರೆ ನಾವು ಆಧಾರ 8ರ ಸಂಖ್ಯಾ ಪದ್ಧತಿಯನ್ನು ಬಳಸಬೇಕಾಗುತ್ತಿತ್ತು. ಹಿಂದೂ ಸಂಖ್ಯೆಯಲ್ಲಿರ್ತಕ್ಕಂತಹ ಹಿಂದೂ ಪದ್ಧತಿಯಲ್ಲಿ 25 ನಾವು ಆಧಾರ 8, ಆಧಾರ 5, ಆಧಾರ 2 ಸಂಖ್ಯಾ ಪದ್ಧತಿಯಲ್ಲಿ ಅದನ್ನು ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 31 ಆಧಾರ 8 ಪದ್ಧತಿಯಲ್ಲಿ. ಇನ್ನು ಆಧಾರ 5ರಲ್ಲಿ ಅಂತಂದ್ರೆ 100, ಆಧಾರ 2ರಲ್ಲಿ ಅಂತಂತಂದ್ರೆ 11,001 ಅಂತ ನಾವು ಅದನ್ನು ಪ್ರತಿನಿಧಿಸಬಹುದು. ಇನ್ನು ಅವರು ಕೊಟ್ಟಿರ್ತಕ್ಕಂಥ ನಕ್ಷೆಯನ್ನು ನೋಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನಕ್ಷೆಯನ್ನು, ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ನಾಗರಿಕತೆ ಇತ್ತು ಅಂತ ನಕ್ಷೆಯೊಳಗೆ ಕೊಟ್ಟಿದ್ದಾರೆ. ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರ್ಬೋದು, ಈಜಿಪ್ತಿಯನ್ ನಾಗರಿಕತೆ ಆಗಿರ್ಬೋದು. ಇಲ್ಲಿ ನೀವು ವಿವಿಧ ನಾಗರಿಕತೆಗಳನ್ನು, ಮಾಯನ್ ನಾಗರಿಕತೆ, ಸೊ ಈ ಎಲ್ಲ ನಾಗರಿಕತೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಚೀನಿ ನಾಗರಿಕತೆ. ಸೊ ಈ ಪೇಜ್ ನಂಬರ್ 84ರಲ್ಲಿರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳು ನಿಮಗೆಲ್ಲ ಅರ್ಥ ಆಗಿದಾವೆ ಅಂತ ತಿಳ್ಕೊತೀನಿ. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡಲಾರ್ದೆ ಸಂಪೂರ್ಣವಾಗಿ ನೋಡಿರಿ.